ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಕರಿಯರ್ ಬೂಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲನ್ನು. ಸ್ನೇಹಿತರೆ, ಯಾರೆಲ್ಲ KPSC ಗ್ರೂಪ್ ಸಿ ಹುದ್ದೆಗಳಿಗೆ ತಾವು ತಯಾರಿಯನ್ನು ನಡೆಸಿದ್ದೀರಾ, ಹಾಗೆಯೇ ಯಾರೆಲ್ಲ GPSTR ಮತ್ತು PSTR ಶಿಕ್ಷಕ ಆಕಾಂಕ್ಷಿಗಳಿದ್ದೀರಾ, ತಮ್ಮೆಲ್ಲರಿಗೂ ಕೂಡ ಒಂದು 30ರಿಂದ 25 ಪ್ರಶ್ನೆಗಳು ಕನ್ನಡಕ್ಕೆ ಸಂಬಂಧಪಟ್ಟಂತೆ ಇದ್ದೇ ಇರ್ತವೆ ಸ್ನೇಹಿತರೆ. ಎಲ್ಲರೂ ಕೂಡ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತಹ ಕನ್ನಡ ವ್ಯಾಕರಣವನ್ನು ನೆಗ್ಲೆಕ್ಟ್ ಮಾಡಿ ತಮ್ಮ ಸ್ಕೋರನ್ನು ಅತಿ ಕಡಿಮೆ ಮಾಡ್ಕೊಳ್ತಾ ಇದ್ರ. ನಿಜಕ್ಕೂ ತಾವು ಸ್ಪರ್ಧಾತ್ಮಕ ಆಕಾಂಕ್ಷಿಗಳೇ ಆಗಿದ್ದರೆ ತಮ್ಮೆಲ್ಲ ಓವರಾಲ್ ಸ್ಕೋರಲ್ಲಿ ತಮಗೆ ಒಂದೊಂದು ಅಂಕಗಳು ಕೂಡ ಅತಿ ಮುಖ್ಯ ಆಗ್ತವೆ ಸ್ನೇಹಿತರೆ, ತಾವು ಮೆರಿಟಲ್ಲಿ ಪ್ಲೇಸನ್ನು ಗಿಟ್ಟಿಸಬೇಕು ಅಂತ ಹೇಳಿದರೆ. ಹಾಗಾಗಿ ಕನ್ನಡವನ್ನು ನಗಣ್ಯ ಅಂತ ಹೇಳಿ ತಾವು ಯಾವತ್ತೂ ಭಾವಿಸಬೇಡಿ. ಕನ್ನಡ ನನಗೇನೋ ಗೊತ್ತಿದೆ, ನಾ ಎಲ್ಲ ಹ್ಯಾಂಡಲ್ ಮಾಡ್ಕೋತೀನಿ ಅಂತಕ್ಕಂಥ ಒಂದು ತಮ್ಮ ಲೇಜಿನೆಸ್ಸನ್ನು ಖಂಡಿತ ಬಿಟ್ಬಿಡಿ ಸ್ನೇಹಿತರೆ. ತಾವು ಒಬ್ಬ ಸ್ಪರ್ಧಾತ್ಮಕ ಆಕಾಂಕ್ಷಿಯಾಗಿ ಒಂದು ಪಾಸಿಟಿವ್ ಆಗಿ ಯೋಚನೆ ಮಾಡಿದರೆ ನಿಜಕ್ಕೂ ಸಹ ಈಸಿಯಾಗಿ ನಾವು ಯಾವುದಾದ್ರೂ ಒಂದು ಪರೀಕ್ಷೆಯಲ್ಲಿ ಯಶಸ್ಸು ಕಾಣ್ಬೋದು ಅಂತ ಹೇಳಿದರೆ ಈ ಕನ್ನಡಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಏನು ಪ್ರತಿ ಪರೀಕ್ಷೆಗಳಲ್ಲೂ ಸಹ ಕೇಳ್ತಾರೆ. ಕನ್ನಡವನ್ನು ನಾವು ನೆಗ್ಲಿಜೆನ್ಸಿ ಮಾಡಿಬಿಟ್ಟು ಕನ್ನಡದಲ್ಲಿ ಅತಿ ಕಡಿಮೆ ಸ್ಕೋರ್ ಬಂದರೆ ನಮ್ಮ ಓವರಾಲ್ ಸ್ಕೋರಲ್ಲಿ ಅತಿ ಕಡಿಮೆನೇ ಆಗುತ್ತೆ. ಹಾಗಾಗಿ ಯಾರೆಲ್ಲ SDA FDA ಮತ್ತು ಗ್ರೂಪ್ ಸಿ ಹಾಗೆಯೇ GPSTR ಮತ್ತು PSTR ಆಗಿರ್ಬೋದು, ಹಾಗೆಯೇ ಇನ್ನಿತರ ಯಾವುದೇ PC ಮತ್ತು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ತಾವು ತಯಾರಿಯನ್ನು ನಡೆಸ್ತಾ ಇದ್ದೀರಾ, ಅವರೆಲ್ಲರೂ ಕೂಡ ಗಮನವಿಟ್ಟು ನಾವು ಇಂದಿನಿಂದ ಕನ್ನಡ ತರಗತಿಗಳನ್ನು ನಾವು ನಮ್ಮ ಚಾನಲಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ತಮ್ಮ ಪ್ರೋತ್ಸಾಹ ನಮಗೆ ಸದಾ ಇದ್ದರೆ ಖಂಡಿತವಾಗಿಯೂ ಕೂಡ ನಾವು ಈ ಕನ್ನಡ ಕ್ಲಾಸಸ್ನ ನಾವು ಕಂಟಿನ್ಯೂ ಮಾಡ್ತೀವಿ. ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ಈ ಚಾನಲ್ಗೆ ಭೇಟಿ ಕೊಟ್ಟಿದ್ದೀರಾ ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗೆಯೇ ತಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಸಹ ಮರಿಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇಂದಿನ ನಾವು ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ತರಗತಿಯನ್ನು ತಡ ಮಾಡದೆ ನಾವು ಸ್ಟಾರ್ಟ್ ಮಾಡೋಣ. ಹಾಗೆಯೇ ಈ ವಿಡಿಯೋವನ್ನು ತಾವು ಕೊನೆ ತನಕ ಮಿಸ್ ಮಾಡದೆ ನೋಡಿದರೆ ನಿಜಕ್ಕೂ ಕೂಡ ತಾವು ಈ ಪ್ರತಿ ತರಗತಿಯಲ್ಲಿ ತಾವು ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಸಬಲರಾಗಿ ಅತಿ ಹೆಚ್ಚು ಅಂಕ ಗಳಿಸುವಲ್ಲಿ ಯಾವುದೇ ಡೌಟ್ ಇಲ್ಲ ಸ್ನೇಹಿತರೆ. ಬನ್ನಿ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಕನ್ನಡ ವರ್ಣಮಾಲೆಯಲ್ಲಿ ನಾವು ಸ್ವರಾಕ್ಷರಗಳು ಮತ್ತು ವ್ಯಂಜನಾಕ್ಷರಗಳು ಹಾಗೂ ಯೋಗವಾಹಗಳು ಅಂತಕ್ಕಂಥದ್ದನ್ನು ನಾವು ನೋಡ್ತೇವೆ ಸ್ನೇಹಿತರೆ. ಮೊದಲನೇದಾಗಿ ಸ್ವರಾಕ್ಷರಗಳು 13 ಇರ್ತವೆ, ಹಾಗೆಯೇ ವ್ಯಂಜನಾಕ್ಷರಗಳು 34, ಯೋಗವಾಹಗಳು 2 ಇರ್ತವೆ. ಸ್ವರಾಕ್ಷರಗಳಲ್ಲಿ ನಾವು 3 ವಿಧದ ಸ್ವರಾಕ್ಷರಗಳನ್ನು ನಾವು ನೋಡ್ತೀವಿ ಸ್ನೇಹಿತರೆ. ಮೊದಲನೇದಾಗಿ ಹ್ರಸ್ವಸ್ವರ, ದೀರ್ಘಸ್ವರ ಹಾಗೆಯೇ ಪ್ಲುತಸ್ವರ. ಹ್ರಸ್ವಸ್ವರದಲ್ಲಿ 6 ರೀತಿಯ ಹ್ರಸ್ವಸ್ವರಗಳು ಇರ್ತವೆ, ಹಾಗೆಯೇ ದೀರ್ಘಸ್ವರಗಳಲ್ಲಿ 7 ರೀತಿಯ ದೀರ್ಘಸ್ವರಗಳು, ಹಾಗೆಯೇ ಪ್ಲುತಸ್ವರ ಒಂದಿರುತ್ತೆ. ಹಾಗೆಯೇ ವ್ಯಂಜನಾಕ್ಷರಗಳಲ್ಲಿ 34 ವ್ಯಂಜನಾಕ್ಷರಗಳಿರ್ತವೆ. ಅದರಲ್ಲಿ ಮೊದಲನೇದಾಗಿ ವರ್ಗೀಯ ವ್ಯಂಜನಾಕ್ಷರಗಳು 25, ಹಾಗೆಯೇ ಅವರ್ಗೀಯ 9 ವ್ಯಂಜನಾಕ್ಷರಗಳು ಇರ್ತವೆ. ಈ ವರ್ಗೀಯ ವ್ಯಂಜನಾಕ್ಷರಗಳಲ್ಲಿ ಮತ್ತೆ 3 ವಿಧದ ಒಂದು ವರ್ಗೀಯ ವ್ಯಂಜನಾಕ್ಷರಗಳಿರ್ತವೆ. ಮೊದಲನೇದಾಗಿ ಅಲ್ಪಪ್ರಾಣ, ಹಾಗೆಯೇ ಮಹಾಪ್ರಾಣ ಮತ್ತು ಅನುನಾಸಿಕಗಳು ಅಂಥೇಳಿ ಬರ್ತವೆ. ಹಾಗೆಯೇ ಯೋಗವಾಹಗಳಲ್ಲಿ ಬಂದ್ಬಿಟ್ಟು ಅನುಸ್ವಾರ ಮತ್ತು ವಿಸರ್ಗ ಅಂತಕ್ಕಂಥ 2 ಅಕ್ಷರಗಳು ಬರ್ತವೆ ಸ್ನೇಹಿತರೆ. ಹಾಗೆಯೇ ಮುಂದುವರಿಯುತ್ತಾ ನಾವು ಈಗ ಸ್ವರಗಳಿಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ. ಸ್ವರಗಳು ಅಂತಕ್ಕಂಥದ್ದು ಏನು, ಸ್ವರಗಳು ಅಂದರೆ ಏನು ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗೋದಾದರೆ, ಸ್ವತಂತ್ರವಾಗಿ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ನಾವು ಏನಂತ ಕರಿತೀವಿ, ಸ್ವರಗಳು ಅಂತ ಕರಿತೀವಿ. ಉದಾಹರಣೆಗೆ ಒಟ್ಟು 13 ಸ್ವರಾಕ್ಷರಗಳು ಇದ್ದಾವೆ ಸ್ನೇಹಿತರೆ, ಅವುಗಳನ್ನ ಸ್ವರಗಳು ಅಂತ ಕರಿತೀವಿ. ಅ, ಆ, ಇ, ಈ, ಉ, ಊ, ರು, ಎ, ಐ, ಓ, ಓ, ಔ. ಹಾಗೆಯೇ ಸಂಧ್ಯಾಕ್ಷರಗಳು 2 ಇರ್ತವೆ, ಐ ಮತ್ತು ಔ. ಹಾಗೆಯೇ ಸ್ವರಗಳನ್ನು ನಾವು ಹ್ರಸ್ವಸ್ವರ ಮತ್ತು ದೀರ್ಘಸ್ವರ ಮತ್ತು ಪ್ಲುತಸ್ವರ ಅಂತಕ್ಕಂಥ 3 ವಿಧಗಳಾಗಿ ನಾವು ವಿಂಗಡಿಸ್ತಾ ಹೋಗ್ತೀವಿ. ಆ ಸ್ವರದ 3 ವಿಧಗಳನ್ನು ನಾವು ಇಲ್ಲಿ ನೋಡ್ತಾ ಹೋಗೋಣ. ಹ್ರಸ್ವಸ್ವರ ಅಂತ ಹೇಳಿದರೆ ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳಿಗೆ ನಾವು ಹ್ರಸ್ವಸ್ವರ ಅಂತ ಕರಿತೇವೆ. ಉದಾಹರಣೆಗೆ ಅ, ಇ, ಉ, ರು, ಎ, ಓ. ಇವನ್ನ ನಾವು ಹ್ರಸ್ವಸ್ವರಗಳು ಅಂತ ಕರಿತೀವಿ.
ಹಾಗೆಯೇ ದೀರ್ಘ ಸ್ವರಗಳು ಅಂದರೆ ಇಲ್ಲಿ ಪದಗಳಲ್ಲೇ ಅರ್ಥ ಇದೆ ಸ್ನೇಹಿತರೆ. ದೀರ್ಘ ಅಂತಕ್ಕಂಥದ್ದನ್ನ ನಾವು 2 ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸಲ್ಪಡತಕ್ಕಂಥ ಸ್ವರಗಳನ್ನು ನಾವು ಏನಂತ ಕರಿತೀವಿ? ದೀರ್ಘ ಸ್ವರಗಳು ಅಂತ ಕರಿತೀವಿ. ಉದಾಹರಣೆಗೆ ಆ, ಈ, ಉ, ಎ, ಐ, ಓ, ಔ. ಹಾಗೆಯೇ ಪ್ಲುತಸ್ವರ 3 ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸಲ್ಪಡುವ ಸ್ವರಾಕ್ಷರಗಳಿಗೆ ನಾವು ಪ್ಲುತಸ್ವರ ಅಂತ ಕರಿತೀವಿ. ಹ್ರಸ್ವಸ್ವರ 1 ಮಾತ್ರೆ ಆಗಿದ್ದರೆ ದೀರ್ಘಸ್ವರ 2 ಮಾತ್ರೆ, ಹಾಗೆಯೇ ಪ್ಲುತಸ್ವರ 3 ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳಿಗೆ ನಾವು ಪ್ಲುತಸ್ವರ ಅಂತ ಕರಿತೇವೆ. ಉದಾಹರಣೆಗೆ ಅಮ್ಮ, ದೇವರೇ. ಹೀಗೆ ಪ್ಲುತಸ್ವರಗಳನ್ನು ನಾವು ಎಸ್ ಚಿಹ್ನೆಯಿಂದ ಗುರುತಿಸಬಹುದು ಸ್ನೇಹಿತರೆ. ಹಾಗೆಯೇ ಮುಂದುವರಿಯುತ್ತಾ ವ್ಯಂಜನಗಳು. ವ್ಯಂಜನಗಳು ಅಂತ ಹೇಳಿದರೆ ಏನು? ಸ್ವರಗಳ ಸಹಾಯದಿಂದ ಮಾತ್ರ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ನಾವು ವ್ಯಂಜನಗಳು ಅಂತ ಕರಿತೇವೆ. ಉದಾಹರಣೆಗೆ ಕ ಪ್ಲಸ್ ಆ, ಕ. ಹೀಗೆ ಸ್ವರಗಳ ಸಹಾಯದಿಂದ ಮಾತ್ರ ನಾವು ಉಚ್ಚಾರ ಮಾಡಬಹುದು. ಯಾವನ್ನ? ವ್ಯಂಜನಗಳನ್ನು. ವ್ಯಂಜನಗಳು ಸ್ವರಗಳು ಇಲ್ಲದೆ ಉಚ್ಚಾರ ಮಾಡೋಕ್ಕೆ ಆಗಲ್ಲ. ಹಾಗೆಯೇ ಮುಂದುವರಿಯುತ್ತಾ ವ್ಯಂಜನದ ಪ್ರಕಾರಗಳನ್ನು ನಾವು ನೋಡ್ತಾ ಹೋಗೋಣ. ವ್ಯಂಜನದಲ್ಲಿ 2 ವಿಧಗಳಿದ್ದಾವೆ. ಮೊದಲನೇದಾಗಿ ವರ್ಗೀಯ ವ್ಯಂಜನ, ಎರಡನೇದಾಗಿ ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನದಲ್ಲಿ ಕದಿಂದ ಮಾದವರೆಗಿನ 25 ಅಕ್ಷರಗಳನ್ನು ನಾವು ವರ್ಗೀಯ ವ್ಯಂಜನ ಅಂತ ಕರಿತೇವೆ. ಹಾಗೆಯೇ ಉಚ್ಚರಿಸುವಾಗ ಅವು ಹುಟ್ಟುವ ಸ್ಥಳವನ್ನು ಆಧರಿಸಿ 5 ವಿಧಗಳಾಗಿ ಅಥವಾ ವರ್ಗಗಳಾಗಿ ವಿಂಗಡಿಸಬಹುದು ಸ್ನೇಹಿತರೆ. ಯಾವನ್ನ? ವರ್ಗೀಯ ವ್ಯಂಜನಗಳನ್ನು ನಾವು 5 ಪ್ರಮುಖ ವರ್ಗಗಳಾಗಿ ವಿಂಗಡಿಸಬಹುದು. ಅವು ಯಾವ್ಯಾವು ಅಂತ ಹೇಳಿದರೆ, ಉದಾಹರಣೆಗೆ ಅಲ್ಪಪ್ರಾಣ, ಮಹಾಪ್ರಾಣ, ಅಲ್ಪಪ್ರಾಣ, ಮಹಾಪ್ರಾಣ ಮತ್ತು ಅನುನಾಸಿಕಗಳು. ಅಲ್ಪಪ್ರಾಣ ಅಂತ ಹೇಳಿದರೆ ಕ, ಚ, ಟ, ತ, ಪ. ಹಾಗೆಯೇ ಮಹಾಪ್ರಾಣ ಅಂತ ಹೇಳಿದರೆ ಖ, ಛ, ಠ, ಥ, ಹ. ಹಾಗೆಯೇ ಅನುನಾಸಿಕಗಳು ಅಂತ ಹೇಳಿದರೆ ನ್ಯ, ಞ, ಣ, ನ, ಮ. ಹಾಗೆಯೇ ಮುಂದುವರಿಯುತ್ತಾ ಸ್ನೇಹಿತರೆ, ಈ 25 ಅಕ್ಷರಗಳನ್ನು ನಾವು 3 ರೀತಿಯಾಗಿ ಉಚ್ಚರಿಸ್ತೇವೆ. ಮೊದಲನೇದಾಗಿ ಅಲ್ಪಪ್ರಾಣ, ಎರಡನೇದು ಮಹಾಪ್ರಾಣ, ಹಾಗೆಯೇ ಅನುನಾಸಿಕಗಳು. ಅಲ್ಪಪ್ರಾಣ ಅಂತ ಹೇಳಿದರೆ ಏನು? ಅಲ್ಪ ಎಂದರೆ ಕಡಿಮೆ ಪ್ರಾಣ, ಅಂದರೆ ಕಡಿಮೆ ಉಸಿರು ತೆಗೆದುಕೊಂಡು ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವು ಅಲ್ಪಪ್ರಾಣ ಅಂತ ಕರಿತೇವೆ. ಹಾಗೆಯೇ ಮಹಾಪ್ರಾಣ ಅಂದರೆ ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡ್ತಕ್ಕಂಥ ಅಕ್ಷರಗಳಿಗೆ ನಾವು ಮಹಾಪ್ರಾಣ ಅಂತ ಕರಿತೇವೆ. ಹಾಗೆಯೇ ಅನುನಾಸಿಕ ಅಂತ ಹೇಳಿದರೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಅನುನಾಸಿಕಗಳು ಅಂತ ಕರಿತೇವೆ ಸ್ನೇಹಿತರೆ. ಹಾಗೆಯೇ ಅವರ್ಗೀಯ ವ್ಯಂಜನಗಳು ಅಂದರೆ ಏನು? ಯಾವ ವರ್ಗಕ್ಕೂ ಸೇರದ ಪ್ರತ್ಯೇಕವಾಗಿರುವ 9 ಅಕ್ಷರಗಳನ್ನು ನಾವು ಅವರ್ಗೀಯ ವ್ಯಂಜನಗಳು ಅಂತ ಕರಿತೇವೆ. ಉದಾಹರಣೆಗೆ ಯ, ರ, ಲ, ವ, ಶ, ಶ, ಸ, ಹ, ಳ. ಈ ಒಂದು ಅಕ್ಷರಗಳನ್ನು ನಾವು ಅವರ್ಗೀಯ ವ್ಯಂಜನಗಳು ಅಂತ ಕರಿತೇವೆ. ಹಾಗೆಯೇ ಯೋಗವಾಹಗಳು ಅಂದರೆ ಏನು? ಯೋಗ ಎಂದರೆ ಕೂಡು, ವಾಹ ಎಂದರೆ ಹೋಗುವ ಎಂದರ್ಥ. ಯೋಗವಾಹ ಎಂದರೆ ಕೂಡಿ ಹೋಗುವ, ಅಂದರೆ ಕೂಡಿಕೊಂಡಿರುವ, ಅಂದರೆ ಬೇರೆ ಅಕ್ಷರಗಳ ಜೊತೆ ಸಂಬಂಧ ಪಡೆದಾಗ ಮಾತ್ರ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ನಾವು ಯೋಗವಾಹಗಳು ಅಂತ ಕರಿತೇವೆ. ಯೋಗವಾಹಗಳಲ್ಲಿ 2 ಪ್ರಕಾರಗಳಿದ್ದಾವೆ ಸ್ನೇಹಿತರೆ. ಅವು ಯಾವ್ಯಾವು ಅಂತ ಹೇಳಿದರೆ ಅನುಸ್ವಾರ ಮತ್ತು ವಿಸರ್ಗ. ಅನುಸ್ವಾರ ಎಂದರೆ ಸ್ವರದ ಸಂಬಂಧ ಪಡೆದ ಒಂದು ಸನ್ನೆಗೆ ಅನುಸ್ವಾರ ಎನ್ನುತ್ತಾರೆ. ಇದಕ್ಕೆ ಉದಾಹರಣೆ ತಂದೆ. ವಿಸರ್ಗಕ್ಕೆ ನಾವು ಉದಾಹರಣೆಗಳನ್ನು ನೋಡ್ತಾ ಹೋದರೆ ಸ್ವರದ ಸಂಬಂಧ ಪಡೆದ ಒಂದರ ಮೇಲೊಂದಿರುವ 2 ಸೊನ್ನೆಗಳಿಗೆ ವಿಸರ್ಗ ಅಂತ ಕರಿತೀವಿ. ಇದಕ್ಕೆ ಉದಾಹರಣೆ ದುಃಖ. ಹಾಗೆಯೇ ವರ್ಣೋತ್ಪತ್ತಿ ಸ್ಥಾನಗಳು. ನಾವು ಮಾತನಾಡುವಾಗ ನಮ್ಮ ಧ್ವನಿಯು ಹುಟ್ಟುವುದು ಹೇಗೆ ಎಂಬುದನ್ನು ನಾವು ತಿಳಿದಿರಬೇಕು. ಸಾಮಾನ್ಯವಾಗಿ ನಾವು ಮಾತನಾಡ್ತಿರ್ತೀವಿ ಸ್ನೇಹಿತರೆ, ಆ ಧ್ವನಿ ಹೇಗೆ ಹುಟ್ಟುತ್ತೆ ಅಂತಕ್ಕಂಥ ಅರಿವು ನಮಗೆ ಇರಬೇಕು. ಆವಾಗಲೇ ನಾವು ಭಾಷೆಯ ಹಿಡಿತವನ್ನು ಸಾಧಿಸಬಹುದು. ಇದನ್ನು ಕುರಿತು ನಮ್ಮ ವೈಯಾಕರಣರು ಏನು ಹೇಳಿದ್ದಾರೆ ಎಂಬುದನ್ನು ಮೊದಲು ತಿಳಿದುಕೊಳ್ಳೋಣ. ಕನ್ನಡದ ವ್ಯಾಕರಣಕಾರರಲ್ಲಿ ಪ್ರಮುಖನಾದ ಕೇಶಿರಾಜ ಕ್ರಿಸ್ತಶಕ 13ನೇ ಶತಮಾನದಲ್ಲಿ ಈ ಬಗ್ಗೆ ಒಂದು ಸೂತ್ರವನ್ನು ರಚಿಸಿದ್ದಾನೆ. ಅನುಕೂಲ ಪವನನಿಂ ಜಿ ವನಿಷ್ಠದಿಂ ನಾಭಿ ಮೂಲದೊಳ್ ಕಹಳೆ ಪಾಂ ಗೇನ ಪೋಲ್ ಶಬ್ದ ದ್ರವ್ಯಂ ಜನಿಯಿಸುಗುಂ ಶ್ವೇತ ಮದ ಕಾರ್ಯಂ ಶಬ್ದಂ.
ಮಾತನಾಡಬೇಕೆಂಬ ವ್ಯಕ್ತಿಯ ಅಪೇಕ್ಷೆಯಂತೆ ಅನುಕೂಲವಾದ ಗಾಳಿಯ ಸಹಾಯದಿಂದ ನಾಭಿ ಮೂಲದಲ್ಲಿ ಕಹಳೆಯ ಆಕಾರದಲ್ಲಿ ಶಬ್ದವೆಂಬ ದ್ರವ್ಯವು ಹುಟ್ಟುತ್ತದೆ. ಅದರ ಬಣ್ಣ ಬಿಳಿ. ಆ ದ್ರವ್ಯದ ಕಾರ್ಯವೇ ಶಬ್ದ. ಇದರ ಜೊತೆಗೆ ಕೇಶಿರಾಜನು ಮತ್ತು ಇನ್ನೊಂದು ಸೂತ್ರವನ್ನು ಸಹ ರಚಿಸಿದ್ದಾನೆ. ಅದು ಏನಂತ ಹೇಳಿದ್ರೆ, ತನುವಾದ್ಯಂ ನಾಲಗೆ ವಾದನಂ ದಂಡಂ ಕರ್ತೃವಾತ್ಮಾನವನ ಮನೋವೃತ್ತಿ ನಿಮಿತ್ತಮಾಗಿ ಶಬ್ದಂ ಜನಿಯಿಸುಗುಂ ಧವಳ ವರ್ಣಮಕ್ಷರ ರೂಪಂ. ದೇಹವೇ ವಾದ್ಯ, ನಾಲಿಗೆ ಬಾಜನೆ ಮಾಡುವ ಅಂದರೆ ವಾದ್ಯವನ್ನ ನುಡಿಸುವ ಕುಡುಹು ಅಂದರೆ ದಂಡ. ಬಾಜಿಸುವವನು ಆತ್ಮ. ಅವನ ಮನಸ್ಸಿನ ಅಪೇಕ್ಷೆಯಂತೆ ಶಬ್ದವು ಬಿಳಿಯ ಬಣ್ಣದಿಂದ ಅಕ್ಷರದ ರೂಪದಲ್ಲಿ ಉತ್ಪತ್ತಿಯಾಗುತ್ತದೆ ಅಂತಕ್ಕಂಥದ್ದು. ಹಾಗಾಗಿ ವರ್ಣಗಳು ಅತಿ ಪ್ರಮುಖವಾದ ಒಂದು ವಿಷಯಗಳಾಗಿದ್ದಾವೆ. ಅಂದರೆ ಭಾಷೆಗೆ ಸಂಬಂಧಪಟ್ಟಂತೆ ವರ್ಣಗಳು ಅತಿ ಪ್ರಮುಖವಾಗಿವೆ. ಹಾಗೆಯೇ ಧ್ವನಿಶಾಸ್ತ್ರ ಅಥವಾ ಶಿಕ್ಷಾಶಾಸ್ತ್ರವು ವರ್ಣಗಳ ಉತ್ಪತ್ತಿ ಸ್ಥಾನ ಮತ್ತು ಉಚ್ಚಾರ ಕ್ರಮಗಳನ್ನು ತಿಳಿಸುತ್ತದೆ. ಇವುಗಳನ್ನು ನಾವು ಸರಿಯಾಗಿ ತಿಳಿದುಕೊಳ್ಳುವುದರಿಂದ ವರ್ಣಗಳನ್ನು ತಪ್ಪಿಲ್ಲದಂತೆ ಸ್ಪಷ್ಟವಾಗಿ ಉಚ್ಚರಿಸಲು ಸಾಧ್ಯವಾಗುತ್ತದೆ ಸ್ನೇಹಿತರೆ. ಈ ವರ್ಣಗಳಿಗೆ ಉತ್ಪತ್ತಿಯಾಗ್ತಕ್ಕಂತಹ ಒಂದು ಸ್ಥಾನಗಳಿಗೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋಗೋದಾದ್ರೆ, ಕಂಠ್ಯ ಧ್ವನಿಗಳು ಅಂದರೆ ಕಂಠದಲ್ಲಿ ಹುಟ್ಟುವ ವರ್ಣಗಳನ್ನು ನಾವು ಕಂಠ್ಯ ಧ್ವನಿಗಳು ಅಂತ ಕರಿತೀವಿ. ಉದಾಹರಣೆಗೆ ಅ, ಆ, ಕ ವರ್ಗದ ಎಲ್ಲ ಅಕ್ಷರಗಳು ಅಂದರೆ ಕ, ಖ, ಗ, ಘ, ಜ್ಞ, ಹ ಮತ್ತು ವಿಸರ್ಗಗಳನ್ನು ನಾವು ಕಂಠ್ಯ ಧ್ವನಿಗಳು ಅಂತ ಕರಿತೀವಿ. ಹಾಗೆಯೇ ತಾಲವ್ಯ, ದವಡೆಯ ಮತ್ತು ನಾಲಿಗೆಯ ನೆರವಿನಿಂದ ಹುಟ್ಟತಕ್ಕಂತಹ ವರ್ಣಗಳನ್ನು ನಾವು ತಾಲವ್ಯ ವರ್ಣಗಳು ಅಂತ ಕರಿತೀವಿ. ಉದಾಹರಣೆಗೆ ಇ, ಈ, ಚ ವರ್ಗ ಅಂದರೆ ಚ, ಛ, ಜ, ಝ, ಜ್ಞ, ಯ ಮತ್ತು ಶಗಳನ್ನು ನಾವು ತಾಲವ್ಯ ವರ್ಣಗಳು ಅಂತ ಕರಿತೀವಿ. ಹಾಗೆಯೇ ಮುಂದುವರಿಯುತ್ತಾ ಸ್ನೇಹಿತರೆ, ಈ ಕನ್ನಡ ವರ್ಣಮಾಲೆಯಲ್ಲಿ ಧ್ವನಿಗಳಿಗೆ ಅತಿ ಪ್ರಮುಖವಾದ ಒಂದು ಸ್ಥಾನವಿದೆ ಸ್ನೇಹಿತರೆ. ಹಾಗೆಯೇ ಮೂರ್ಧನ್ಯ ಅಂದರೆ ಶಿರಸ್ಸನ್ನೇ ಮೂರ್ಧ ಎನ್ನುತ್ತಾರೆ. ಅಲ್ಲಿಂದ ಜನಿಸುವ ವರ್ಣಗಳನ್ನು ನಾವು ಮೂರ್ಧನ್ಯ ಧ್ವನಿಗಳು ಅಂತ ಕರಿತೀವಿ. ಧ್ವನಿಯ ಅಭಿವ್ಯಕ್ತಿ ಸ್ಥಾನಗಳು 3: ನಾಭಿ, ಶಿರಸ್ಸು, ಕಂಠ. ಇದಕ್ಕೆ ಉದಾಹರಣೆಗಳಂತ ಹೇಳಿದ್ರೆ ರು ಮತ್ತೆ ಟ ವರ್ಗ, ಟ, ಠ, ಡ, ಢ, ಣ, ರ ಮತ್ತು ಶ ಇವು ಮೂರ್ಧನ್ಯ ಅಕ್ಷರಗಳು ಅಥವಾ ಧ್ವನಿಗಳು. ಹಾಗೆಯೇ ದಂತಕ್ಕೆ ಸಂಬಂಧಪಟ್ಟಂತಹ ಧ್ವನಿಗಳು ಯಾವುವು ಅಂತ ಹೇಳಿದ್ರೆ, ಹಲ್ಲುಗಳ ಸಹಾಯದಿಂದ ಉಚ್ಚರಿಸಲ್ಪಡ್ತಕ್ಕಂತಹ ಅಥವಾ ಹುಟ್ಟುವ ವರ್ಣಗಳನ್ನು ನಾವು ದಂತ ಧ್ವನಿಗಳು ಅಂತ ಕರಿತೀವಿ. ಉದಾಹರಣೆಗೆ ತ, ಥ, ದ, ಧ, ಲ ಮತ್ತು ಸ. ಹಾಗೆಯೇ ಓಷ್ಠ ಧ್ವನಿಗಳು. ತುಟಿಗಳ ಸಹಾಯದಿಂದ ಹುಟ್ಟುವ ವರ್ಣಗಳನ್ನು ನಾವು ಓಷ್ಠ ಧ್ವನಿಗಳು ಅಂತ ಕರಿತೀವಿ. ಉದಾಹರಣೆಗೆ ಉ, ಪ ವರ್ಗದ ಪ, ಫ, ಬ, ಭ, ಮ. ಹಾಗೆಯೇ ನಾಸಿಕ ಧ್ವನಿಗಳು ಅಂದರೆ ಮೂಗಿನ ಸಹಾಯದಿಂದ ಹುಟ್ಟತಕ್ಕಂಥ ವರ್ಣಗಳನ್ನು ನಾವು ನಾಸಿಕ ಧ್ವನಿಗಳು ಅಂತ ಕರಿತೀವಿ. ಉದಾಹರಣೆಗೆ ಞ, ಞ, ಣ, ನ, ಮ. ಹಾಗೆಯೇ ಮುಂದುವರಿಯುತ್ತಾ ನಾವು ಕಂಠ ತಾಲವ್ಯ ಧ್ವನಿಗಳು ಅಂತ ಕರಿತೀವಿ. ಅಂದರೆ ಕಂಠ ಮತ್ತು ತಾಲು ಅಂದರೆ ಕಿರುನಾಲಿಗೆಗಳ ನೆರವಿನಿಂದ ಹುಟ್ಟತಕ್ಕಂಥ ವರ್ಣಗಳನ್ನು ನಾವು ಕಂಠ ತಾಲವ್ಯ ಧ್ವನಿಗಳು ಅಂತ ಕರಿತೀವಿ. ಉದಾಹರಣೆಗೆ ಎ, ಏ, ಐ ಇವೆಲ್ಲವೂ ಕೂಡ ಕಿರುನಾಲಿಗೆಯ ಸಹಾಯದಿಂದ ಉಚ್ಚರಿಸಲ್ಪಡ್ತಕ್ಕಂಥ ವರ್ಣಗಳು. ಹಾಗೆಯೇ ಕಂಠೋಷ್ಠ್ಯ ಅಂತಕ್ಕಂಥದ್ದನ್ನು ನಾವು ನೋಡೋಣ. ಕಂಠೋಷ್ಠ್ಯ ಧ್ವನಿಗಳು ಅಂತ ಹೇಳಿದ್ರೆ ಕಂಠ ಮತ್ತು ತುಟಿಗಳ ನೆರವಿನಿಂದ ಹುಟ್ಟುವ ವರ್ಣಗಳನ್ನು ನಾವು ಕಂಠೋಷ್ಠ್ಯ ಅಂತ ಕರಿತೀವಿ. ಉದಾಹರಣೆಗೆ ಓ, ಓ, ಔ. ಹಾಗೆಯೇ ನಾವು ದಂತ್ಯೋಷ್ಠ್ಯ ಅಂದರೆ ಹಲ್ಲು ಮತ್ತು ತುಟಿಗಳ ನೆರವಿನಿಂದ ಉಚ್ಚರಿಸಲ್ಪಡುವ ವರ್ಣಗಳನ್ನು ನಾವು ದಂತ್ಯೋಷ್ಠ್ಯ ಅಂತ ಕರಿತೀವಿ. ಉದಾಹರಣೆಗೆ ಒಂದೇ ಅಕ್ಷರ ವ, ಇದು ದಂತ ಮತ್ತೆ ತುಟಿಗಳ ನೆರವಿನಿಂದ ಹುಟ್ಟತಕ್ಕಂಥ ವರ್ಣ. ಹಾಗೆಯೇ ಕಂಠನಾಸಿಕ, ಇಲ್ಲಿ ಪದದಲ್ಲಿ ಅರ್ಥ ಇದೆ. ಕಂಠ ಮತ್ತು ಮೂಗು, ನಾಸಿಕ ಅಂದರೆ ಮೂಗು. ಕಂಠ ಮತ್ತು ಮೂಗಿನಿಂದ ಉಚ್ಚರಿಸಲ್ಪಡುವ ಒಂದು ವರ್ಣವನ್ನು ಕಂಠನಾಸಿಕ ಅಂತ ಕರಿತೀವಿ. ಉದಾಹರಣೆಗೆ ಅನುಸ್ವಾರ. ನೋಡಿದ್ರಲ್ಲ ಸ್ನೇಹಿತರೆ, ಈ ಕನ್ನಡ ವರ್ಣಮಾಲೆಗೆ ಸಂಬಂಧಪಟ್ಟಂತಹ ಒಂದು ಪ್ರಮುಖ ಅಂಶಗಳನ್ನು ನಾವು ಇಲ್ಲಿ ಕೊಟ್ಟಿದ್ದೇವೆ. ತಾವು ಇಲ್ಲಿ ಗಮನವಿಟ್ಟು ನೋಡಿದ್ದೇ ಆದರೆ ತಮಗೆ ಇವೆಲ್ಲವೂ ಕೂಡ ತಮಗೆ CETಯಲ್ಲಿ ಕೇಳುವ ಅತಿ ಪ್ರಮುಖ ಪ್ರಶ್ನೆಗಳಲ್ಲಿ ಈ ಸಂಖ್ಯೆಗಳು ಕೂಡ ಗಣನೀಯವಾಗಿ ಒಂದು ಕೆಲಸವನ್ನು ಮಾಡ್ತವೆ.
ನೋಡಿ, ಒಟ್ಟು ಮೂಲಾಕ್ಷರಗಳು ಕನ್ನಡದಲ್ಲಿ 49 ಇದ್ದರೆ ಒಟ್ಟು ಸ್ವರಾಕ್ಷರಗಳು 13, ಹಾಗೆಯೇ ಒಟ್ಟು ಹ್ರಸ್ವ ಸ್ವರಾಕ್ಷರಗಳು 6, ಹಾಗೆಯೇ ಒಟ್ಟು ದೀರ್ಘ ಸ್ವರಾಕ್ಷರಗಳು 7, ಒಟ್ಟು ವ್ಯಂಜನಾಕ್ಷರಗಳು 34, ಒಟ್ಟು ವರ್ಗೀಯ ವ್ಯಂಜನಾಕ್ಷರಗಳು 25. ಹಾಗೆಯೇ ಒಟ್ಟು ಅವರ್ಗೀಯ ವ್ಯಂಜನಾಕ್ಷರಗಳು 9, ಒಟ್ಟು ಅಲ್ಪಪ್ರಾಣ ವ್ಯಂಜನಾಕ್ಷರಗಳು 10, ಒಟ್ಟು ಮಹಾಪ್ರಾಣ ವ್ಯಂಜನಾಕ್ಷರಗಳು 10, ಒಟ್ಟು ಅನುನಾಸಿಕ ಅಕ್ಷರಗಳು 5, ಒಟ್ಟು ಯೋಗವಾಹಗಳು 2, ಅನುಸ್ವಾರ 1 ಮತ್ತು ವಿಸರ್ಗ 1. ನಾವು ಈ ತರಗತಿಗೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರ ಮಾಲಿಕೆಯನ್ನು ನಾವು ನೋಡೋಣ. ಅಂದರೆ ಈಗೇನು ನಾವು ಕನ್ನಡ ವರ್ಣಮಾಲೆಗೆ ಸಂಬಂಧಪಟ್ಟಂತೆ ನಾವು ಈ ತರಗತಿಯನ್ನು ತೆಗೆದುಕೊಂಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತಹ ಕೆಲವು ಮಾದರಿ ಪ್ರಶ್ನೆಗಳನ್ನು ಇಲ್ಲಿ ನೀಡಲಾಗಿದೆ ಸ್ನೇಹಿತರೆ. ತಾವು ನಿಜಕ್ಕೂ ಈ ತರಗತಿಯನ್ನು ಶ್ರದ್ಧಾಪೂರ್ವಕವಾಗಿ ಕೇಳಿದ್ದೇ ಆದರೆ ಈ ಎಲ್ಲ ಪ್ರಶ್ನೆಗಳಿಗೆ ತಾವು ಉತ್ತರವನ್ನು ಕಂಡುಕೊಂಡು ತಮ್ಮ ಉತ್ತರವನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಸ್ನೇಹಿತರೆ. ತಾವಿಲ್ಲಿ ನೋಡ್ತಾ ಇದ್ದೀರಾ, ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು 2 ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಸ್ವರಾಕ್ಷರಗಳಿಗೆ ಹೀಗಂತ ಕರೀತಾರೆ. ಉದಾಹರಣೆಗೆ ಆಪ್ಷನ್ ಎ ದೀರ್ಘಸ್ವರ, ಆಪ್ಷನ್ ಬಿ ಹ್ರಸ್ವಸ್ವರ, ಆಪ್ಷನ್ ಸಿ ಪ್ಲುತಸ್ವರ ಮತ್ತು ಆಪ್ಷನ್ ಡಿ ಸಪ್ತಸ್ವರ. ಇದಕ್ಕೆ ಸರಿಯಾದ ಉತ್ತರವನ್ನು ತಾವು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಸ್ನೇಹಿತರೆ. ಕನ್ನಡ ವರ್ಣಮಾಲೆಯ ಯೋಗವಾಹ ಅಕ್ಷರಗಳ ಸಂಖ್ಯೆ ಎಷ್ಟು? ಕನ್ನಡ ವರ್ಣಮಾಲೆಯ ಯೋಗವಾಹ ಅಕ್ಷರಗಳ ಸಂಖ್ಯೆ ಎಷ್ಟು? ಆಪ್ಷನ್ ಎ 13, ಆಪ್ಷನ್ ಬಿ 6, ಆಪ್ಷನ್ ಸಿ 2, ಆಪ್ಷನ್ ಡಿ 9. ಇದಕ್ಕೆ ಸರಿಯಾದ ಉತ್ತರವನ್ನು ತಾವು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಸ್ನೇಹಿತರೆ. ತಾವು ಯಾರೂ ಕೂಡ ಮಿಸ್ ಮಾಡದೆ ಈ ತರಗತಿಯನ್ನು ನೋಡಬೇಕು ಸ್ನೇಹಿತರೆ. ಯಾಕಂತ ಹೇಳಿದ್ರೆ GPSTR ಮತ್ತು PSTRಗೆ ಸಂಬಂಧಪಟ್ಟಂತೆ ಅತಿ ಮುಖ್ಯವಾದ ಪ್ರಶ್ನೆಗಳು ಇವಾಗಿರ್ತವೆ. ಮೂರನೇ ಪ್ರಶ್ನೆ, ಘ, ಝ, ಢ, ಧ, ಭ ಅಕ್ಷರಗಳನ್ನು ಹೀಗೆಂದು ಕರೆಯುತ್ತೇವೆ. ಉದಾಹರಣೆಗೆ ಆಪ್ಷನ್ ಎ ದೀರ್ಘ ಸ್ವರಾಕ್ಷರಗಳು, ಆಪ್ಷನ್ ಬಿ ಅಲ್ಪ ಪ್ರಾಣಾಕ್ಷರಗಳು, ಆಪ್ಷನ್ ಸಿ ಮಹಾಪ್ರಾಣಾಕ್ಷರಗಳು, ಆಪ್ಷನ್ ಡಿ ಅನುನಾಸಿಕಾಕ್ಷರಗಳು. ತಮ್ಮ ಉತ್ತರವನ್ನು ಕಮೆಂಟ್ ಮೂಲಕ ಮಾಡಿ ತೋರಿಸಿ ಸ್ನೇಹಿತರೆ. ಹಾಗೆಯೇ ಟ ವರ್ಗದ ಅನುನಾಸಿಕಾಕ್ಷರ ಯಾವುದು ಈ ಕೆಳಗಿನವುಗಳಲ್ಲಿ? ಆಪ್ಷನ್ ಎ ಮ, ಆಪ್ಷನ್ ಬಿ ನ, ಆಪ್ಷನ್ ಸಿ ನ್ಯ, ಆಪ್ಷನ್ ಡಿ ನ್ಯ. ಹಾಗೆಯೇ 5ನೇ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿ ಪ್ರತಿ ವರ್ಗದ 2 ಮತ್ತು 4ನೇ ಅಕ್ಷರಗಳನ್ನು ಹೀಗೆಂದು ಕರೆಯುತ್ತೇವೆ. ಆಪ್ಷನ್ ಎ ಅಲ್ಪ ಪ್ರಾಣಾಕ್ಷರಗಳು, ಆಪ್ಷನ್ ಬಿ ಮಹಾಪ್ರಾಣಾಕ್ಷರಗಳು, ಆಪ್ಷನ್ ಸಿ ಅನುನಾಸಿಕಾಕ್ಷರಗಳು, ಆಪ್ಷನ್ ಡಿ ಯೋಗವಾಹಗಳು. ತಮ್ಮ ಉತ್ತರವನ್ನು ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಸ್ನೇಹಿತರೆ. ನಿಜವಾಗ್ಲೂ ತಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಯಾಕಂತ ಹೇಳಿದರೆ ತಮ್ಮ ಒಂದು ಕಮೆಂಟು ಮತ್ತು ಲೈಕು ಕೂಡ ನಮಗೆ ಈ ಕ್ಲಾಸನ್ನು ತೆಗೆದುಕೊಳ್ಳುವಲ್ಲಿ ಪ್ರೋತ್ಸಾಹದಾಯಕವಾಗಿರುತ್ತೆ ಸ್ನೇಹಿತರೆ. ಹಾಗೆಯೇ ಮುಂದುವರೆದು 6ನೇ ಪ್ರಶ್ನೆ, ಕನ್ನಡ ವರ್ಣಮಾಲೆಯ ಪ್ರತಿ ವರ್ಗದ ಪಂಚಮಾಕ್ಷರಗಳನ್ನು ಹೀಗೆಂದು ಕರೆಯುತ್ತೇವೆ. ಮೊದಲನೇದಾಗಿ ಸ್ವರ, ಆಪ್ಷನ್ ಬಿ ಅಲ್ಪಪ್ರಾಣ, ಆಪ್ಷನ್ ಸಿ ಮಹಾಪ್ರಾಣ, ಆಪ್ಷನ್ ಡಿ ಅನುನಾಸಿಕ. ಈ 6ನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ತಾವು ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ. 7ನೇ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿರುವ ಅವರ್ಗೀಯ ಅಕ್ಷರಗಳ ಸಂಖ್ಯೆ ಎಷ್ಟು? ಆಪ್ಷನ್ ಎ 9, ಆಪ್ಷನ್ ಬಿ 10, ಆಪ್ಷನ್ ಸಿ 25, ಆಪ್ಷನ್ ಡಿ 7. ತಮಗೆ GPSTR, PSTR ಮತ್ತು KPSCಗೆ ಸಂಬಂಧಪಟ್ಟಂತೆ ಗ್ರೂಪ್ ಸಿ ಯಲ್ಲಿ ಏನು ಪ್ರಶ್ನೆಗಳನ್ನು ಕೇಳ್ತಾರೆ ಅದೇ ತರನಾದ ಮಾದರಿ ಪ್ರಶ್ನೆಗಳನ್ನು ಇಲ್ಲಿ ನಾವು ಕೊಟ್ಟಿದ್ದೀವಿ ಸ್ನೇಹಿತರೆ. ದಯಮಾಡಿ ತಮ್ಮ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಹಾಗೆಯೇ 8ನೇ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿರುವ ಅಲ್ಪ ಪ್ರಾಣಾಕ್ಷರಗಳ ಸಂಖ್ಯೆ ಎಷ್ಟು? ಆಪ್ಷನ್ ಎ 13, ಆಪ್ಷನ್ ಬಿ 5, ಆಪ್ಷನ್ ಸಿ 25, ಆಪ್ಷನ್ ಡಿ 10. ಸರಿಯಾದ ಉತ್ತರವನ್ನು ತಾವು ಕಮೆಂಟ್ ಮಾಡಿ. ಹಾಗೆಯೇ 9ನೇ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಎಷ್ಟು? ಆಪ್ಷನ್ ಎ 9, ಆಪ್ಷನ್ ಬಿ 13, ಆಪ್ಷನ್ ಸಿ 25, ಆಪ್ಷನ್ ಡಿ 49. 10ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಅವರ್ಗೀಯ ವ್ಯಂಜನಾಕ್ಷರಗಳು ಯಾವ್ಯಾವು? ತಮ್ಮ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಹಾಗೆಯೇ 11ನೇ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕ ಅಕ್ಷರಗಳ ಸಂಖ್ಯೆ ಎಷ್ಟು? ಆಪ್ಷನ್ ಎ 13, ಆಪ್ಷನ್ ಬಿ 10, ಆಪ್ಷನ್ ಸಿ 2, ಆಪ್ಷನ್ ಡಿ 5. ಮುಂದುವರೆದು 12ನೇ ಪ್ರಶ್ನೆ,
ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗ್ತಕ್ಕಂತಹ ಅಕ್ಷರವನ್ನು ಏನೆಂದು ಕರೆಯುತ್ತೇವೆ ಅಂತಕ್ಕಂಥ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಗುಣಿತಾಕ್ಷರ, ಆಪ್ಷನ್ ಬಿ ಸಂಯುಕ್ತಾಕ್ಷರ, ಆಪ್ಷನ್ ಸಿ ಸಂಧ್ಯಾಕ್ಷರ, ಆಪ್ಷನ್ ಡಿ ಸ್ವರಾಕ್ಷರ. ಇದರಲ್ಲಿ ತಮ್ಮ ಉತ್ತರ ಯಾವುದು ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ 13ನೇ ಪ್ರಶ್ನೆ, ಕ ಚ ಟ ತ ಪ ಈ ಅಕ್ಷರಗಳು ವರ್ಣಮಾಲೆಯ ಈ ಗುಂಪಿಗೆ ಸೇರಿವೆ. ಯಾವ ಗುಂಪಿಗೆ ಸೇರಿವೆ? ಆಪ್ಷನ್ ಎ ಅಲ್ಪಪ್ರಾಣಾಕ್ಷರಗಳು, ಆಪ್ಷನ್ ಬಿ ಮಹಾಪ್ರಾಣಾಕ್ಷರಗಳು, ಆಪ್ಷನ್ ಸಿ ಅನುನಾಸಿಕಾಕ್ಷರಗಳು, ಆಪ್ಷನ್ ಡಿ ಸ್ವರಾಕ್ಷರಗಳು. ತಮ್ಮ ಉತ್ತರವನ್ನು ಕಮೆಂಟ್ ಮಾಡಿ. ಹಾಗೆಯೇ 14ನೇ ಮತ್ತು ಕೊನೆಯ ಪ್ರಶ್ನೆ, ನ್ಯ ನ್ಯ ಣ ನ ಮ ಈ ಅಕ್ಷರಗಳು ವರ್ಣಮಾಲೆಯ ಈ ಗುಂಪಿಗೆ ಸೇರಿವೆ. ಆಪ್ಷನ್ ಎ ಅಲ್ಪಪ್ರಾಣಾಕ್ಷರಗಳು, ಆಪ್ಷನ್ ಬಿ ಅನುನಾಸಿಕಾಕ್ಷರಗಳು, ಆಪ್ಷನ್ ಸಿ ಮಹಾಪ್ರಾಣಾಕ್ಷರಗಳು, ಆಪ್ಷನ್ ಡಿ ಸ್ವರಾಕ್ಷರಗಳು. ತಮ್ಮ ಉತ್ತರವನ್ನು ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಸ್ನೇಹಿತರೆ. ಸ್ನೇಹಿತರೆ, ನೋಡಿದ್ರಲ್ಲ, ಇದಾಗಿತ್ತು ಇಂದಿನ ಕನ್ನಡ ವರ್ಣಮಾಲೆಗೆ ಸಂಬಂಧಪಟ್ಟಂತಹ, ಕನ್ನಡ ಗ್ರಾಮರ್ಗೆ ಸಂಬಂಧಪಟ್ಟಂತಹ ಒಂದು ಬ್ರೀಫ್ ಆದ ವಿವರಣೆ. ಸ್ನೇಹಿತರೆ, ತಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ತಮ್ಮೆಲ್ಲ KPSC ಗ್ರೂಪ್ ಸಿ ಆಕಾಂಕ್ಷಿಗಳ ಸ್ನೇಹಿತರು ಯಾರಿದ್ದಾರೆ ಅವರಿಗೆಲ್ಲ, ಹಾಗೆಯೇ GPSTR ಮತ್ತು PSTR ಎಲ್ಲ ಸ್ಪರ್ಧಾತ್ಮಕ ಆಕಾಂಕ್ಷಿಗಳಿಗೆ ದಯಮಾಡಿ ತಾವು ಈ ವಿಡಿಯೋವನ್ನು ಶೇರ್ ಮಾಡೋದ್ರ ಮೂಲಕ ಅವರಿಗೂ ಕೂಡ ಓದೋದ್ರಲ್ಲಿ ಪ್ರೋತ್ಸಾಹ ನೀಡಿ. ಹಾಗೆಯೇ ತಮ್ಮ ಪ್ರತಿಯೊಂದು ಒಂದೊಂದು ಲೈಕ್ ಮತ್ತು ಕಾಮೆಂಟ್ ಕೂಡ ನಮ್ಮ ಮುಂದಿನ ತರಗತಿ ಮಾಡೋದಕ್ಕೆ ನಮಗೆ ಹುರುಪನ್ನು ನೀಡುತ್ತೆ. ತಾವು ನಿಜವಾಗ್ಲೂ ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ಪ್ರೋತ್ಸಾಹಿಸಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ನಮ್ಮ ಚಾನಲ್ ಪರವಾಗಿ ಧನ್ಯವಾದಗಳು ಸ್ನೇಹಿತರೆ.